ಹೋದ ವರ್ಷ ಇಲ್ಲಿಂದ ನಮ್ಮ ಚಂದ್ರಯಾನ ಹೋಗಿತ್ತಲ್ಲ, ಅದ್ರ ಹೊಗೆನ ಫಾಲೋ ಮಾಡ್ಕೊಂಡ್ ಬಂದಿರ್ಬೇಕು. ಪಾಯಿಂಟ್ ಗುರು, ಹೊಗೆ ನನ್ನನ್ನು ಎಲ್ಲೆಲ್ಲೋ ಕರ್ಕೊಂಡು ಹೋಗಿದೆ. ಆದ್ರೆ ಗುರು, ಏಲಿಯನ್ಗಳು ನ್ಯೂಯಾರ್ಕ್ ಹೋಗ್ಬೇಕಿತ್ತು, ಇಲ್ಲಿಗೆ ಹೇಗ್ ಬಂದ್ರು? ಗುರು, ಅಮೆರಿಕ ತುಂಬಾನೇ ದುಬಾರಿ ಆಗಿದೆ, ಈಗ ಯಾರಿಗೂ ಜೀವನ ಮಾಡಕ್ ಆಗ್ತಿಲ್ಲ. ಅಲ್ಲ, ಈ ರಷ್ಯನ್ ಅವರು ಇಡೀ ಯೂನಿವರ್ಸ್ ಮೇಲೆ ದಾಳಿ ಮಾಡ್ಬಿಟ್ಟಿದಾರಾ? ಅದನ್ನ ರಿಸೆಷನ್ ಅಂತಾರೋ? ಅದಕ್ಕೆ ರಷ್ಯಾದಲ್ಲಿ ರಿಸೆಷನ್ ಇಲ್ವಾ? ಒಂದು ಪಾಸಿಬಿಲಿಟಿ ಏನು ಅಂದ್ರೆ ಇವರು ದರಿದ್ರನ ಹರಡೋದಕ್ಕೆ ಅಂತಾನೆ ಬಂದಿರ್ಬೋದು. ನಾವೀಗ ಆಗ್ಲೇ ದರಿದ್ರದಲ್ಲೇ ಇದೀವಿ, ಇದಕ್ಕಿಂತ ಇನ್ನೇನ್ ಹಾಳು ಮಾಡ್ತಾರೆ? ನೀವೆಲ್ಲ ಇಂಡಿಯನ್ ಏಲಿಯನ್ ಮೂವೀಸ್ ನೋಡಿದೀರಾ? ಸಿಂಪಲ್ ತಮ್ ರೂಲ್ ಇರುತ್ತೆ. ಇಂಡಿಯಾಕ್ ಬರೋ ಏಲಿಯನ್ಸ್ ಮನ್ಸಿಂದ ಒಳ್ಳೆಯವರೇ ಇರ್ತಾರೆ. ಪಾಪ ಅವ್ರೇನ್ ಮಾಡ್ತಾರೆ, ಮ್ಯಾಕ್ಸ್ ಟು ಮ್ಯಾಕ್ಸ್ ಗೆಡ್ಡೆ ಗಣಸು ತಿಂತಾರೆ, ಬಿಸಿಲು ತಗೋತಾರೆ, ಇಲ್ಲ ಅಂದ್ರೆ ಗಲ್ಲಿ ಹುಡುಗರ ಜೊತೆ ಕ್ರಿಕೆಟ್ ಮ್ಯಾಚ್ ನಲ್ಲಿ ಗೆಲ್ಲಿಸ್ತಾರೆ. ನಿಮ್ಗಳ ನಾಲೆಡ್ಜ್ ಕೊಯ್ ಮಿಲ್ಗಾಯಿಗೆ ಯಾಕೆ ಲಿಮಿಟೆಡ್ ಆಗಿದೆ? ಸ್ವಲ್ಪ ಮುಂದೆ ಹೋಗಿ. ಹಾ ಸರಿ. ಇನ್ನೇನಾಗುತ್ತೆ, ನಿಮ್ ಮಕ್ಳು ಸೂಪರ್ ಹೀರೋ ಆಗ್ತಾರೆ, ಸಿಂಗಾಪುರ್ ಸರ್ಕಸ್ ಅಲ್ಲಿ ಜನರು ಪ್ರಾಣನ ಕಾಪಾಡ್ತಾರೆ. ಮುಂದೆ ಹೋಗಿ ಅಂತಂದ್ರೆ ಕೊಯ್ ಮಿಲ್ಗಾಯಿಂದ ಕೃಷಿಗೆ ಹೋಗಿ ಅಂತ ಅಲ್ಲ. ಏನ್ ಮಾಡೋದು, ಅದ್ರ ಪಾರ್ಟ್ ಬಂದೇ ಇಲ್ವಲ್ಲ. ಹೋಗ್ಲಿ ಅಂದ್ರೆ ಕ್ರಿಶ್ 2 ಬಂದಿಲ್ಲ. ಅಂದ್ರೆ ಕ್ರಿಶ್ 3, ಕ್ರಿಶ್ 2 ಇದೆ, ಕ್ರಿಶ್ 3 ಕೊಯ್ ಮಿಲ್ಗೆ 3 ಕೂಡ ಇದೆ. ಆದ್ರೆ ಕೋಯ್ ಮಿಲ್ಗಯ 2 ಯಾವ್ದು? ಅದು ಕ್ರಿಶ್ 1 ಅಲ್ವಾ? ಓವರ್ ಕನ್ಫ್ಯೂಷನ್. ಈ ರೋಷನ್ ಫ್ಯಾಮಿಲಿ ಎಲ್ರಿಗೂ ಕನ್ಫ್ಯೂಸ್ ಮಾಡಿಸಿಟ್ಟಿದ್ದಾರೆ. ಅಯ್ಯೋ ಗುಬಾಲ್, ನನ್ ಮಕ್ಕಳ ಪಾಯಿಂಟಿಗೆ ಬನ್ನಿ. ನಾನು ಅವಾಗ್ಲಿಂದ ಹೇಳ್ತಾ ಇದ್ದೀನಿ, ಸ್ವಲ್ಪ ಯೋಚನೆ ಮಾಡ್ರೋ. ಇವರು ಇಡೀ ಪ್ರಪಂಚ ಬಿಟ್ಟು ಇಂಡಿಯಾಗೆ ಬಂದಿದ್ದಾರೆ ಅಂದ್ರೆ ಇವ್ರಿಗೆ ಬೇಕಿರೋಂಥದ್ದು ಇಂಡಿಯಾದಲ್ಲಿ ಏನೋ ಇದೆ. ಪಾಪ್ಯುಲೇಷನ್. ಇದರ ಅರ್ಥ ಇವ್ರು ನಮ್ಮಿಂದ ಸೆಕ್ಸ್ ಕಲಿಯಕ್ ಬಂದಿದಾರಾ? ಹಾಗಾದ್ರೆ ಜಗ್ಗುಗೆ ಟೆನ್ಷನ್ನೇ ಇಲ್ಲ. ಜಗ್ಗು ನಿನ್ನ ಎತ್ತಾಕೊಂಡು ಹೋಗೋದಿಲ್ಲ, ಚಿಲ್ ಮಾಡು, ರಿಲ್ಯಾಕ್ಸ್ ಆಗು. ನನ್ ಮಕ್ಕಳ ನನ್ಗೆ ಎಷ್ಟು ಅವಮಾನ ಮಾಡ್ತಿದ್ದೀರಾ ಅಂದ್ರೆ ನಾನೇ ಹೋಗಿ ಏಲಿಯನ್ಸಿಗೆ ಸರೆಂಡರ್ ಆಗ್ಬೇಕು ಅನ್ಸ್ತಿದೆ. ಏನ್ ಹೇಳ್ತಾ ಇದೀಯ ಜಗ್ಗು? ಅವ್ರು ನಿನ್ನ ಎತ್ತಾಕೊಂಡು ಹೋಗಲ್ಲ, ಅವ್ರ ಪ್ಲಾನೆಟ್ ನಲ್ಲೂ ಹೆಣ್ಮಕ್ಳು ಇರ್ತಾರೆ ಗುರು. ಕಾರ್ತಿಕ್, ಪ್ಲೀಸ್ ನನ್ನ ಮಾತನ್ನ ಸೀರಿಯಸ್ ಆಗಿ ಕೇಳು. ನಮ್ಮಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ, ಸೊ ನಮ್ ಪಾಪ್ಯುಲೇಷನ್ ನ ಕಂಟ್ರೋಲ್ ಮಾಡೋದಕ್ಕೆ ಅಂತ ಬಂದಿರ್ಬೋದು. ಅಂದ್ರೆ ಇವರು ಈ ಊರಲ್ಲಿ ಕಾಂಡೋಮ್ ಹಂಚಕ್ ಬಂದಿದಾರಾ? ಅಯ್ಯೋ ಅಲ್ಲ ಗುರು, ಪಾಪ್ಯುಲೇಷನ್ ಕಂಟ್ರೋಲ್ ಅಂದ್ರೆ ಏನು? ಜೆನೋಸೈಡ್. ನೀನ್ ಸುಮ್ನೆ ಇರೋ, ಬರ್ಲಿ ನೋಡೇ ಬಿಡೋಣ. ಹಂಗೆ ಒಂದ್ 10-20 ಕಲ್ನ ಎತ್ತಿ ಎಸೆದ್ರೆ ಓಡೋಗ್ತಿರ್ಬೇಕಷ್ಟೇ. ಲೇ ಗಾಂಪ, ಅವರು ಏಲಿಯನ್ಗಳು, ಲೋಕಲ್ ಚಪ್ಪರ್ಗಳಲ್ಲ. ಅವ್ರ ಜೊತೆ ಕಾಲೇಜ್ ಗ್ಯಾಂಗ್ ವಾರ್ ಮಾಡಕ್ ಹೋಗೋಕೆ. ಏನ್ ಏಲಿಯನ್ ಅಂತ ಹೈಪ್ ಮಾಡ್ತಿದ್ದೀರಾ ನೀವೆಲ್ಲ? ಏಲಿಯನ್ ಎಷ್ಟು ಎತ್ತರ ಇರುತ್ತೆ? ಒಂದು 3 ಅಡಿ. 3 ಅಡಿ ಅಂದ್ರೆ ಒಂದ್ ದೊಡ್ಡ ನಾಯಿ ಅಷ್ಟು. ಹೌದಾ? ದೊಡ್ಡ ನಾಯಿ? ಆ ದೊಡ್ಡ ನಾಯಿ ಏನಾದ್ರು ಮನೆಗ್ ಬಂತು ಅಂದ್ರೆ? ಅಯ್ಯ, ಚಿಕನ್ ಮುಳೆ ಇದೆಯಲ್ಲ, ಹಿಂಗ್ ಬಿಸಾಕಿದ್ರೆ ಆಯ್ತು ಅಂತ ಕರಿಯೋದು, ಚಿಕನ್ ತಿನ್ಸೋದು, ಅದನ್ನ ಪಟಾಯಿಸ್ಕೊಂಡ್ಬಿಡೋದು. ಏಲಿಯನ್ಗಳು 3 ಅಡಿನೇ ಇರೋದಂತ ಹೇಗೆ ಅಸ್ಯೂಮ್ ಮಾಡ್ಕೊತೀರಾ? 9 ಅಡಿ ಏನಾದ್ರು ಇದ್ರೆ? ಚಾನ್ಸೇ ಇಲ್ಲ ಗುರು. ಒಂದ್ ವೇಳೆ ಇದ್ರೂನು 3 ಅಡಿದ್ 3 ಏಲಿಯನ್ ಇರುತ್ತೆ, ಒಂದ್ರ ಮೇಲ್ ಒಂದು. 3 3 9. ತಲೆಗೆಲ್ಲ ಕೆಟ್ಟಿದ್ಯಾ ನಿಮ್ಗೆ? ಒಂದ್ರ ಮೇಲೊಂದು ಡಬ್ಬ ಐಡಿಯಾ ಕೊಡ್ತಾ ಇದ್ದೀರಾ. ಇವನು ಚಿನ್ಕುರುಳಿ ಕಲ್ಲು ಹೊಡೆದು ಓಡ್ಸೋಣ ಅಂತಾನೆ, ಈ ಹಾಫ್ ಬೇಜಾ ಫ್ರೈ ಚಿಕನ್ ಬೋನ್ಸ್ ತಿನ್ಸೋಣ ಅಂತಾನೆ. ಅದಕ್ಕೂ ಮುಂಚೆ ದೆವ್ವಗಳ ಬಗ್ಗೆ ಮಾತಾಡ್ತಿದ್ರಿ ಅಲ್ಲ. ದೆವ್ವಗಳನ್ನ ಹೇಗೋ ಹನುಮಾನ್ ಚಾಲಿಸ ಹೇಳಿ ಓಡಿಸಬಹುದು, ಆದ್ರೆ ಈ ಏಲಿಯನ್ ಗಳಿಗೆ ಯಾವ ಮಂತ್ರ ಹೇಳೋದು? ಅಲ್ಲ, ಹನುಮಾನ್ ಚಾಲಿಸನ ಮಾರ್ಸ್ ಕೋಡಲ್ ಬರೆಯಕ್ಕಾಗುತ್ತಾ? ನೀವು ನಿಮ್ ಪಾಡ್ಕಾಸ್ಟ್ ನ ಮುಂದುವರ್ಸ್ಕೊಳ್ಳಿ, ನಾನು ಹೊರಟೆ. ಏಲಿಯನ್ ಮೀಟ್ ಮಾಡಕ್ಕ? ಇಲ್ಲ, ಸೊಲ್ಯೂಷನ್ ಹುಡ್ಕೋಕೆ. ಇವ್ರುಗಳು ಏನ್ ಹೇಳಿದ್ರು ಬುದ್ಧಿ ಬರಲ್ಲ. ಇಲ್ಲಿ ವೀಕ್ ಅನ್ನಿಸ್ತಿದ್ದೆ, ಇಲ್ಲಿಂದ ಅಗಿಯೋಕ್ ಶುರು ಮಾಡೋಣ. ಅರ್ಧ ಗಂಟೆಲಿ ಎಸ್ಕೇಪ್ ಆಗ್ಬೋದು. ಪ್ರಪಂಚದ ಅತಿ ದೊಡ್ಡ ಯೂಸ್ಲೆಸ್ ಇನ್ವೆನ್ಷನ್ ಈ ಅವನ್. ಇದ್ರಲ್ಲಿ ಅಡಿಗೆ ಅಂತೂ ಬಿಸಿ ಆಗಲ್ಲ, ಬರೀ ಪ್ಲೇಟ್ ಬಿಸಿ ಮಾಡುತ್ತೆ. ಪಿಂಕು, ನಾವೆಲ್ಲ ಈ ಮನೇಲಿ ಲಾಕ್ ಆಗಿದೀವಿ ಅಂತ ಈ ಮನೆ ಒಳಗೆ ಕೂತ್ಕೊಂಡು ಅವನ್ ಬಗ್ಗೆ ಕೆಟ್ಟದಾಗ ಮಾತಾಡ್ಬೇಕು ಅಂತಿಲ್ಲ. ನನ್ನ ಹತ್ರ ಇನ್ನೂ ಓವರ್ ರೇಟೆಡ್ ಎಲೆಕ್ಟ್ರಾನಿಕ್ಸ್ ಇದೆ. ಕಾರ್ತಿಕ್, ಇದನ್ನ ಬಾಗ್ಲು ಹೊರಗಡೆ ಅನ್ಸೋಣ. ಓ ಎ ಐ ಲಿಯಾ, ನಾಳೆ ಬಾ. ಓ ಏಲಿಯನ್, ನಾಳೆ ಬಾ. ಗುರು, ನನಗೆ ಇಲ್ಲಿಂದಾನೇ ಓದಕ್ ಆಗ್ತಾ ಇಲ್ಲ, ಆ UFO ಇಂದ ಓದಕ್ ಆಗತ್ತಾ? ಏನೋ ಇವನು. ನೋಡು, UFO ಮನೆ ಎದುರಿಗೆ ಕಾಣಿಸಿದ್ದು, ಆದ್ರೆ ಇದು ಮನೆ ಹಿತ್ಲು. ಇಲ್ಲಿಂದ ಎಸ್ಕೇಪ್ ಆಗೋಕೆ ನೋಡೋಣ. ಆದ್ರೆ ಒಂದು ಪ್ರಾಬ್ಲಮ್ ಇದೆ. ಏನು? ಯಾರಾದ್ರೂ ಹೋಗಿ ದಾರಿ ಚೆಕ್ ಮಾಡ್ಕೊಂಡ್ ಬರ್ಬೇಕು. ಅದೇ ಗುರು, ಹಂದಿ ಕತ್ತು ಗಂಟೆ ಕಟ್ಟೋರು ಯಾರು? ಬೆಕ್ಕಿನ ಕತ್ತು ಕಣ. ಯಾರನ್ನ ಕಳ್ಸೋದು? ನಾವೊಂದು ಕೆಲಸ ಮಾಡೋಣ. ನಾವೊಂದು ಪ್ರಯಾರಿಟಿ ಲಿಸ್ಟ್ ಮಾಡೋಣ ನಮ್ಮ ಗ್ರೂಪ್ದು. ಮೋಸ್ಟ್ ಇಂಪಾರ್ಟೆಂಟ್ ಇಂದ ಲೀಸ್ಟ್ ಇಂಪಾರ್ಟೆಂಟ್ ಪರ್ಸನ್ ವರ್ಗು. ಅದರಲ್ಲಿ ಯಾರು ಲಾಸ್ಟ್ ಬರ್ತಾರೋ ಅವ್ರನ್ನ ಕಳ್ಸೋಣ. ಬರೀ ಪ್ರಯಾರಿಟಿ ಲಿಸ್ಟ್. ಓಕೆ. ನಂಬರ್ 1 ಅಲ್ಲಿ ಬರೋದು ಪಿಂಕು. ನೋಡು, ಪಿಂಕು ಎಜುಕೇಟೆಡ್ ಇದ್ದಾನೆ. ನಾಳೆ ಏಲಿಯನ್ ಏನಾದ್ರೂ ಕೆಳಗ್ ಬಂತು ಅಂದ್ರೆ ಅದ್ರ ಜೊತೆ ಮಾತಾಡಕ್ಕೆ ಎಜುಕೇಟೆಡ್ ಡೀಸೆಂಟ್ ವ್ಯಕ್ತಿ ಬೇಕಲ್ವಾ?
ಪಾಯಿಂಟ್. Number ನಂಬರ್ one 1 ಅಲ್ಲಿ ಅಲ್ಲಿ ಪಿಂಕು. ಮತ್ತೆ ಏಲಿಯನ್ ಜೊತೆ ಏನ್ ಮಾತಾಡ್ಬೇಕು ಅಂತ ನಾವಿಬ್ರೇನೆ ಹೇಳೋದು ಅಲ್ವಾ? Correct. ಸೊ ನಂಬರ್ 2 ನಾನು, ನಂಬರ್ 3 ನೀನು. ನಂಬರ್ 2 ನೀನ್ ಯಾಕೆ?